ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆನ ಇವತ್ತಿನ ತಿಂಡಿಗೆ ಏನಪ್ಪ ಅಂದರೆ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಅವ್ರು ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಎಲ್ಲದ ನನ್ನ ಮಗಳು ಪೂಜೆ, ಬೆಳಗ್ಗೆನೇ ಪೂಜೆ ಆಗೈತೆ ಫ್ರೆಂಡ್ಸ್. ಇವಾಗ ಫಸ್ಟು ನಾವು ಮೊಟ್ಟೆ ತಿನ್ನಲ್ಲ, ಅದಕ್ಕೋಸ್ಕರನೇ ಉಳ್ಳಾಗಡ್ಡಿ ಇದು ಫಸ್ಟ್ ಪಚಡಿ ಥರ ಮಾಡಿ ಅದನ್ನು ಬ್ರೆಡ್ ಆಮ್ಲೆಟಿಗೆ ಹಚ್ಕೊಂಡು ತಿನ್ನೋಕ್ಕೆ ಫಸ್ಟ್ ಅದನ್ನು ಮಾಡ್ತಾಯಿದ್ದಾರೆ. ಇವಾಗ ಉಳ್ಳಾಗಡ್ಡಿ ಫ್ರೈ ಮಾಡಿ ಅನ್ನಕ್ಕೆ ಇಟ್ಟಿದ್ದೀನಿ ಆ ಕಡೆಗೆ. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದು 9 ಗಂಟೆಗೆ. ಇವತ್ತು ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ ಹಂಚಿನ ಮೇಲೆ. ಬ್ರೆಡ್ ತಂದಿದ್ದಾರೆ, ಹೋಗಿ ಅಂಗಡಿಗೆ ಹೋಗಿ ಬ್ರೆಡ್ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್. ಬ್ರೆಡ್ ತೊಗೊಂಬಂದು ಅರ್ಧ ಇದು ಉಳ್ಳಾಗಡ್ಡಿ ಪಚಡಿ ಥರ ಮಾಡಿ ಇಬ್ಬರಿಗೆ ಅದು ಆಮ್ಲೆಟ್ ಮಾಡೋದು. ಇನ್ನು ಉಳಿದವರಿಗೆಲ್ಲ ಮೊಟ್ಟೆ ಆಮ್ಲೆಟ್. ನಮ್ಮ ಮನೆಯವ್ರಿಗೆ ಬಿಚ್ತಾ ಇದ್ದಾರೆ ಬ್ರೆಡ್ಡು. ಉಳ್ಳಾಗಡ್ಡಿ ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಇದು ಪಚಡಿ, ಇದು ಉಳ್ಳಾಗಡ್ಡಿ ಪಚಡಿಗಿದು ಎಣ್ಣೆ ಹಾಕಿಟ್ಕೊಂಡೈತೆ ಒಂದು ಬೌಲ್ ಒಳಗೆ. ಇಷ್ಟಿಷ್ಟೇ ಎಣ್ಣೆ ಇದನ್ನು ಮಾಡಿ ಇಟ್ಕೊಳಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗಾಗಿ ಇಷ್ಟ ಆಯ್ತಪ್ಪ ಅಂದರೆ. ಇವತ್ತಿನ ಲಾಗ್ ಒಳಗೆ ಬ್ರೆಡ್ ಆಮ್ಲೆಟ್ ಹೇಗಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇರ್ತೀವಿ. ಈರುಳ್ಳಿ ಹಾಕ್ಯಂದು ಸ್ವಲ್ಪ ಕೈ ಆಡಿಸ್ಕೊಂಡು ಆಮೇಲೆ ಉಪ್ಪು ಖಾರ ಪುಡಿ ಹಾಕೋದು ಫ್ರೆಂಡ್ಸ್. ಅಲ್ಲಿ ತನಕ ಒಂದು ಸ್ವಲ್ಪ ಕುದಿಯತನೂ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದಾರೆ. ಫಸ್ಟು ಇಷ್ಟೊಂದು ಚಿಟಿಕೆ ಉಪ್ಪು ಹಾಕಿ ಫಸ್ಟ್ ಉಪ್ಪು ಹಾಕಿ ಬಾಡಿಸಿ ಆಮೇಲೆ ಖಾರದ ಪುಡಿ, ಆಮೇಲೆ ಘಾಟ ಆಗ್ಬಿಡ್ತದೆ ಬೇಗನೆ ಖಾರದ ಪುಡಿ ಹಾಕ್ಬಿಟ್ರೆ. ಅದಕ್ಕೋಸ್ಕರನೇ ಫಸ್ಟ್ ಒಂದು ಅಷ್ಟು ಹಾಕ್ಯಂದು ಈರುಳ್ಳಿ ಫಸ್ಟ್ ಕೈ ಆಡಿ ಆಮೇಲೆ ಉಪ್ಪು ಹಾಕಿ ಆಮೇಲೆ ಖಾರ ಪುಡಿ ಹಾಕ್ಬೇಕು. ಅದಕ್ಕೆ ಚೆನ್ನಾಗಾಗ್ತೈತೆ ಉಳ್ಳಾಗಡ್ಡಿ ಪಚಡಿ. ಈ ಥರ ಮಾಡ್ಕೊಂಡು ರೊಟ್ಟಿಯಾಗೂ ಊಟ ಮಾಡ್ಬೋದು, ಆಮ್ಲೆಟಿಗೂ ಹಾಕ್ಕೋಬೋದು. ಮೊಟ್ಟೆ ತಿನ್ನೋರು ಅದನ್ನು ತಿಂದ್ರೂ ಚೆನ್ನಾಗಾಕತಿ. ಇದನ್ನು ಮಾಡ್ಕೋಬೋದು. ಕೈ ಆಡಿಸ್ತಾ ಇದ್ದಾರೆ ಇಲ್ಲಿ. ಅದಿಷ್ಟು ಬ್ರೆಡ್ ಆಮ್ಲೆಟಿಗೆ ಇಟ್ಕೊಂಡಿದ್ದಾರೆ. ಇದು ಬೇರೆ, ಇದು ಪಚಡಿ ಹಾಕ್ಕೊಂಡು ಹಿಂಗೆ ಅದನ್ನು ಬ್ರೆಡ್ಡಿಂದ ಅದನ್ನು ತೋರಿಸ್ತೀನಿ. ಇವಾಗ ಮಾಡ್ತಾರೆ ಇವಾಗ ಮುಂದೆ. ಇದು ರೊಟ್ಟಿ ಒಳಗೂ ಚೆನ್ನಾಗ್ತೈತಿ ಫ್ರೆಂಡ್ಸ್, ತಿನ್ಬೋದು, ಭಾಳ ಚೆನ್ನಾಗತಿ. ಹಸಿ ಹಚ್ಕೊಂಡು ಹಂಗೆ ರೊಟ್ಟಿ ಒಳಗೂ ತಿಂತಾರೆ. ಹಿಂಗೆ ಉಪ್ಪು ಖಾರ ಹಾಕಿ ಇನ್ನೂ ಮಾಡ್ಕೊಂಡ್ರೆ ಚೆನ್ನಾಗಾಗ್ತೈತಿ. ಅಂದ್ರೆ ಟೇಸ್ಟ್ ಆಕತ್ತೆ, ಭಾಳ ಚೆನ್ನಾಗಾಗ್ತೈತಿ ಫ್ರೆಂಡ್ಸ್. ಇದು ಇದನ್ನೆಲ್ಲ ಒಂದೆಲ್ಲ ಪ್ಲೇಟ್ನ ತೆಗೆದು ಇಟ್ಕೊಂಡು ಮತ್ತು ಆ ಬ್ರೆಡ್ಡಿಂದ ಒಂದು ಪೂರ್ತಿ ಮುಗಿಸ್ಬಿಟ್ಟೆ ಆಮೇಲೆ ಬೇರೆ ಆಮ್ಲೆಟಿಂದ ಇದನ್ನು ಮಾಡ್ತಾರೆ ಫಸ್ಟು. ಇದು ರೆಡಿ ಆಗ್ತಾ ಬಂದೈತಿ ಫ್ರೆಂಡ್ಸ್. ಇವಾಗ ಚೆನ್ನಾಗಾಗ್ತೈತಿ. ಇದನ್ನು ಆ ಕಡೆಗೆ ಎತ್ತಿಟ್ಟು ಸ್ವಲ್ಪ ಭಾಳ ಬೇಯಬೇಕಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್. ಅದಕ್ಕೋಸ್ಕರ ಕೈ ಆಡಿಸ್ತಾ ಇದ್ದಾರೆ, ಬಾಡಿಸ್ತಾ ಇದ್ದಾರೆ. ಅಂದರೆ ಇವಾಗೆಲ್ಲ ಕಡೆಗೆ ತೆಗೆದಿಟ್ಕೊಂಡು ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅನ್ನ ಆಗ್ತೈತಿ. ಟೇಸ್ಟಿ ಆಗುತ್ತೆ, ಚೆನ್ನಾಗಾಗ್ತೈತೆ. ಅಂದರೆ ಇವಾಗ ಇದಕ್ಕೆ ಬ್ರೆಡ್ ಹಾಕಿಬಿಟ್ಟು
ಒಂದು ಚಮಚ ಎಣ್ಣೆ ಹಾಕಿ, ಒಂದು ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೆ ಇವಾಗ ಬ್ರೆಡ್ ಇಟ್ಟು, ಆಮೇಲೆ ಅದನ್ನು ಉಳ್ಳಾಗಡ್ಡಿ ಪಚ್ಚಡಿ ಇವಾಗ ಏನು ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದನ್ನು ಇವಾಗ ಇದಕ್ಕೆ ಹಾಕೋದು. ಈ ಥರ ಎಲ್ಲ ಹಚ್ಚಿ ಚೆನ್ನಾಗಿ ಆಗ್ತೈತಿ ಫ್ರೆಂಡ್ಸ್. ಇದು ಈ ಥರ ಬ್ರೆಡ್ಡು ಹಾಕ್ಬಿಟ್ಟು ಎರಡು ಕಡೆಗೂ ಒಳಸ್ಕೊಳೋದು. ಮತ್ತು ಒಂದು ಚಮಚ ಎಣ್ಣೆ ಹಾಕ್ತದ್ರೆ ಈಗ ಮತ್ತೆ ರಿಟರ್ನ್ ಹಿಂಗೆ ಉಲ್ಟಾ ಮಾಡಿ, ತುಪ್ಪ ಇದ್ರೆ ತುಪ್ಪನೂ ಹಾಕ್ಕೋಬೋದು ಫ್ರೆಂಡ್ಸ್, ಎಣ್ಣೆ ಇದ್ದರೆ ಎಣ್ಣೆ, ನಮ್ಗೆ ಯಾವ್ದು ಇಷ್ಟ ಬರ್ತದೆ ಅದು ಭಾಳ ಚೆನ್ನಾಗ್ತದೆ. ತುಪ್ಪನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗ್ತತಿ. ತುಪ್ಪ ಇಲ್ಲ ಅಂದವರು ಎಣ್ಣೆ ಹಾಕ್ಬೋದು. ಇದು ರೋಸ್ಟ್ ಆಯಿತು ಫ್ರೆಂಡ್ಸ್. ಇದು ಒಟ್ಟು ಅವನ್ನ 3 ಮಾಡಿದರು. ಉಳ್ಳಾಗಡ್ಡಿ ಪಚ್ಚಡಿದು ಅದು ಒಟ್ಟು 3. ಆಮೇಲೆ ಯಾವುದು ಆಮ್ಲೆಟಿನ ಅವನು ಎಲ್ಲರಿಗೂ ಒಂದೊಂದು ಥರ ಮಾಡ್ಕೊಂಡ್ರು. ಇದು ಮಾತ್ರ 3 ಮಾಡಿದ್ದಾರೆ ಫ್ರೆಂಡ್ಸ್. ಇದನ್ನು ಅಂದರೆ ಇನ್ನೂ ಒಂದು ಆಗೋವಷ್ಟಿತ್ತು, ಇನ್ನೂ ಒಂದು ಆಗೋವಷ್ಟಿದ್ರೂ ಮಾಡಿಲ್ಲ ಅಂದ್ರೆ ಅದನ್ನು ಸಾಕಂತೇಳಿ ಇಷ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. 2 ಸಾಕಂತ ಹೇಳಿದರು. ನಾನು ಇರಲಿ 3 ಮಾಡೀನಿ, ಇಷ್ಟೊಂದು ಐತೆ ಪಚ್ಚಡಿ ಅಂತೇಳಿ ಅದಕ್ಕೋಸ್ಕರನೇ ಹಿಂಗೆಲ್ಲ ಕಡೆಗೂ ಆಗಲ್ಲ ಇದು ಮಾಡಿ. ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇದು ಭಾಳ ಚೆನ್ನಾಗಾಗಿತ್ತು. ಇವತ್ತಿನ ಲಾಗ್ ಒಳಗೆ ನೋಡಿದ್ರಲ್ಲ, ಈರುಳ್ಳಿ ಪಚ್ಚಡಿ ಥರ ಮಾಡಿ, ಇದು ಬೇರೆ ಆಮ್ಲೆಟು, ಅದು ಮೊಟ್ಟೆ ಒಡೆದಾಕಿ ಅದನ್ನು ಬೇರೆ ಮಾಡಿದ್ದಾರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಬಗ್ಗೆ. ಚೆನ್ನಾಗಾಗಿತ್ತು ಇವತ್ತು. ಉಲ್ಟಾ ಆ ಕಡೆ ಈ ಕಡೆ ಕೂಡ ಎಣ್ಣೆ ಹಾಕ್ಬೇಕು, ಹಂಗಾದ್ರೆ ಚೆನ್ನಾಗದು, ಒಂಥರ ಎಣ್ಣೆದು ಬಂದಂಗೆ ಬರುತ್ತೆ, ಚೆನ್ನಾಗಾಗ್ತತಿ. ಭಾಳ ಚೆನ್ನಾಗಾಗಿತ್ತು ಫ್ರೆಂಡ್ಸ್. 2 ರೆಡಿ ಆಯಿತು. ಇನ್ನೂ ಒಂದು ಮಾಡಬೇಕು, ಬೇಡ ಅಂತ ಇದ್ರು ಸಾಕಂದರು. ಬಟ್ ಬ್ರೆಡ್ ಆಮ್ಲೆಟ್ ಮಾಡ್ಕೊತ ಇದ್ದಾರೆ ಫ್ರೆಂಡ್ಸ್. ಅವ್ರಿಗೆ ಬ್ರೆಡ್ ಆಮ್ಲೆಟ್ ಎಂದಿದ್ದು ಆವಾಗ ಅದನ್ನು ಮಾಡಿದ್ರಲ್ಲ, ಈ ಪಟ್ಟಿ ಇದನ್ನ ಬ್ರೆಡ್ ಆಮ್ಲೆಟ್ ಮಾಡ್ಕೊತ ಇದ್ದಾರೆ. ಮಾನ್ವಿಗೆ ಜ್ವರ ಬಂದೈತಿ, ಬೇಡ ಅಂದ್ರೆ ಕೇಳ್ತಾ ಇಲ್ಲ, ತಿಂತೀನಂತ ಇದ್ದಾಳೆ ಆಮ್ಲೆಟ್ ಬ್ರೆಡ್ಡಿಂದು. ಅದಕ್ಕೆ ಅರಪ್ಪಾಜಿ ಕೇಳ್ತಾ ಇದ್ಲು, ನನಗೊಂದು ಬ್ರೆಡ್ ಆಮ್ಲೆಟ್ ಮಾಡಿಕೊಡಪ್ಪಾಜಿ ಅಂತ ಹೇಳ್ಬಿಟ್ಟು ಅಕ್ಕಿಗೆ ಮಾಡ್ತಾ ಇದ್ದಾರೆ. ಈಗ ಚೆನ್ನಾಗಿರ್ತೈತಿ ಬ್ರೆಡ್ ಆಮ್ಲೆಟ್. ಏನು ಒಂದು ಬ್ರೆಡ್ ಕೊಡುರಿ, ಅವಳಿಗೇನಾಗಲ್ಲ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕಕ್ಕಿಗೆ, ಎಣ್ಣೆ ಭಾಳ ಕಡಿಮೆ ಹಾಕಿ ಮಾನ್ವಿಗೆ. ಬೇಡದು ಮರ ನಿನಗೆ, ಅದು ಬೇಡ ಮನ, ಅದನ್ನು ತಿನ್ಬೇಡ ನೀನು. ಅದು ಇದ್ರದ್ದು ಹಾಂ, ಎಣ್ಣೆ ಕಡಿಮೆ ಹಾಕ್ಸ್ಕೊಂಡು ಮಾಡಿಸ್ಕೊ ನೀನು. ಹಾಂ, ಜ್ವರ ಕಡಿಮೆ ಆದ್ವಾ ಮಾನ್ವಿ? ಹೇಳಿದ್ರಾ? ಮತ್ತೆ ಹೇಳ್ಬೇಕಿತ್ತು, 2 ದಿನ ಬಂದಿದ್ದವು ಮಾನ್ವಿ ಜ್ವರ. ಹೌದಾ ಮಾನು? ಈ ಕಡೆ ನೋಡಿಲ್ಲಿ, ಆಯ್ ಮಾಡು ಮಾನು, ಮಾಡಿ ಈ ಕಡೆ ತಿರ್ಗ ಮಾನ್ವಿ.
ಏನದು ಬ್ರೆಡ್ ಆಮ್ಲೆಟ್ ಭಾಳ ಐತಿದಪ್ಪ. ಅನ್ನದ ದಾಪ್ ಮಾಡಿದ್ರಾ? ಯಾವುದೋ ಒಂದು ತಗೊಳ್ಳೋ ನೀನು. ಖಾಲಿ ಹತ್ತು ಮತ್ತೆ ಇನ್ನು ಹಚ್ಚಕ್ಕೂ ಆಗಲ್ಲ. ಬ್ಯಾಡ ಬಿಡು, ಸಾಕು ಸಾಕು ಬಿಡು. ಮಾನು